ಈಗ ಗಂಗಾಧರನ ಬಗ್ಗೆ ಅಭಿಷೇಕ ಪ್ರಿಯನಾದಂತಹ ರುದ್ರನನ್ನು ನೀವೆಲ್ಲ ಮಾಡದಿದ್ರೆ ಅವನೇ ಮಾಡಿಕೊಳ್ತಾನೆ ನೋಡಿ, ನಾಲ್ಕು ಕೈಗಳಿಂದ ಹಾಕೊಳ್ತಾನೆ, ನೀನು ಮತ್ತೆಲ್ಲ ತರ್ತಾನೆ ಹಿಂದೆ ಕೊಡಿ ಅಂತ. ಭಾಳ ಚೆನ್ನಾಗಿರುತ್ತೆ. ಅಂದರೆ ಇದೆಲ್ಲ ಅದ್ಭುತವಾದಂಥ ಚಿಂತನೆಗಳು ಅವನಲ್ಲಿ. ಹೆಚ್ಚೌಚ ನಿಸ್ತೃತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ತಿ ಅಧಿಕೃತೇನ ಶಿವ ಶಿವಭೂತ್. ಭಾಗವತದಲ್ಲಿ ಶಿವನೇ ಇದ್ದಾನೆ, ಶುಕ ಅವನೇ ಹೇಳ್ತಾನೆ, ನಾನು ಶಿವ ಅಲ್ವಾ? ಹೌದು. ನಾನು ಅಶಿವನ? ಅಲ್ಲಪ್ಪ, ನೀನು ಅಶಿವನೇ. ಶಿವ ಯಾಕೆ? ಮೈಲಿಗೆ ಅಲ್ವ ನೀನು? ಯಾಕೆ? ನೀನು ಮಸಣದಲ್ಲಿ ಇರುವುದು ಮೈಲಿಗೆ. ಮಸಣಕ್ಕೆ ಹೋಗಿ ಬಂದವರೇ ಮೈಲಿಗೆ, ಹೋಗಿ ಬಂದವರನ್ನು ಮುಟ್ಟಿದವರು ಮೈಲಿಗೆ, ಮತ್ತೆ ನೀನು ಇರುವವನ ಮೈಲಿಗೆ ಅಲ್ವಾ? ಹೆಣದ ಜೊತೆಯಲ್ಲಿ ಇರ್ತಿ, ಸ್ಮಶಾನದ ಬೂದಿಯನ್ನು ಹೊತ್ಕೊಳ್ತಿ, ಕೈಯಲ್ಲಿ ಕಪಾಲ ಇಟ್ಕೊಳ್ತಿ, ದಿಗಂಬರನಾಗಿ ಇರ್ತಿ, ನೀನು ಎಷ್ಟು ಮೈಲಿಗೆ ಕೇಳಿದರೆ ಎಲ್ಲ ಸರಿ ನೀನು ಹೇಳಿದ್ದು, ಮತ್ತು ಮುಂದುವರಿಸು ನನ್ನ ಲಕ್ಷಣ, ನನ್ನ ಬಣ್ಣನೆ ಆಗಲಿ, ಮತ್ತೆ ಎಲ್ಲ ನೋಡು, ಮೋರೆ ನೋಡಿದಿ, ಕೈ ನೋಡಿದಿ, ಕಾಲು ನೋಡಿದಿ, ಬಾಯಿ ನೋಡು, ತಲೆ ನೋಡು. ಎಂಥದ್ದು ತಲೆ ನೋಡು? ಗಂಗೆ ಮತ್ತೆ ಮಡಿ ಅಲ್ವ ಅದು? ದೇವರ ಪಾದೋದಕ ಅಲ್ವಾ? ದೇವರ ಪಾದೋದಕವನ್ನು ನಿರಂತರ ನಾನು ಧರಿಸಿದ್ದರಿಂದ ನಾನು ಎಲ್ಲಿದ್ದರೂ ಮಡಿ ಅಂದ. ಮುಗಿದೋಯ್ತು. ಚೌಚ ನಿಸ್ತೃತ ಸರಿ ಪ್ರವರೋದಕೇನ. ತೀರ್ಥದಲ್ಲಿಯೇ ದೊಡ್ಡ ತೀರ್ಥ, ಪ್ರವರ ಉದಕ ಅದು. ನದಿಗಳೆಲ್ಲ ದೊಡ್ಡ ವಿಷಯ. ಗಂಗೆ ತೀರ್ಥೇನ, ಅದು ಭಗವಂತನ ಪಾದದಿಂದ ಚಿಮ್ಮಿ ಬಂದದ್ದು. ಮೂರ್ತಿ ಅಧಿಧೃತೇನ, ತಲೆಯ ಮೇಲೆ ನಾನು ಅಧಿಕವಾಗಿ ಪ್ರೀತಿಯಿಂದ ಹೊತ್ಕೊಂಡಿದ್ದೇನೆ. ಅಧಿಧೃತ, ಹೊತ್ತುಕೊಳ್ಬೇಕು ಅಂತ ಹೊತ್ಕೊಂಡಿದ್ದೇನೆ ಪ್ರೀತಿಯಿಂದ ದೇವರ ತೀರ್ಥ ಅಂತೇಳಿ. ನಾನೀಗ ಮೇಲಿಗೆ ತೀರ್ಥ ಹಾಕಿದ್ರೆ ಎಲ್ಲ ಕಡೆ ಮಡಿ ಆಗುತ್ತೆ ಅಂತ ಹೇಳ್ತಾರೆ ಅವರು. ತೀರ್ಥ ಪ್ರೋಕ್ಷಣೆ ಮಾಡಿ ಎಲ್ಲ ಕಡೆ ಹಾಕಿ ಅಂದರೆ ಮಡಿ ಆಗ್ತದೆ. ಮಡಿ ಆಗ್ತದೆ ನೋಡಿ. ಎಣ್ಣೆ ಇದ್ದಲ್ಲಿ ತೀರ್ಥ ಆಗಿದ್ರೆ ಮಡಿ ಆಗುತ್ತೆ ಎಣ್ಣೆದಕ್ಕೆ ನಂತರ. ಮತ್ತು ಒಂದಂದ್ರೆ ಹೇಳ್ತಾರೆ ಅವರು, ಸಗಣಿ ನೀರೆಲ್ಲ ಹಾಕಿ ಪ್ರೋಕ್ಷಣೆ ಮಾಡಿ ಮತ್ತೆ ತೀರ್ಥ ಹಾಕಿ ಬಿಡಿ, ಮಡಿ ಆಗ್ತದೆ. ಆಯ್ತಲ್ಲ, ತೀರ್ಥ ಆಗಿದ್ರೆ ಮಡಿ ಆಗುದಾದ್ರೆ ತೀರ್ಥ ತಲೆಯಲ್ಲೇ ಹೊತ್ಕೊಂಡವನಿಗೆ ಎಷ್ಟು ಮಡಿ ಇಲ್ಲ. ನಾನು ಮಡಿ ಅಂದವನು. ಶಿವ ಶಿವಭೂತ್, ಶಿವ ಶಿವಾಗ್ಲಿಕ್ಕೆ ಕಾರಣವೇ ಭಗವಂತನ ಪಾದೋದಕ. ತಲೆಯಲ್ಲಿ ಬಾಯಲ್ಲಿ ಭಗವಂತನ ನಾಮ, ರಾಮನಾಮ ಹೇಳ್ತಾ ಇರ್ತಾನೆ, ಕೃಷ್ಣ ಕೃಷ್ಣ ಅಂತ ಇರ್ತಾನೆ. ಮಡಿಯಾಗದೆ ಇರ್ತದೆ. ನಾವು ಬೇಡದಿದ್ದದ್ದು ಹೇಳ್ತಾ ಇರ್ತೇವೆ, ಮಡಿ ಮಡಿದ್ದೇವೆ, ಬೊಬ್ಬೆ ಹೊಡಿತೇವೆ ಅಂತ ಉಪಯೋಗ ಮಟ್ಟಿಗೆ ಹೇಳ್ತಾರೆ. ತಲೆಯಲ್ಲಿ ಬೇಡದಿದ್ದದ್ದು, ಬಾಯಲ್ಲಿ ಪರ್ಕಟು. ಇಂಥ ವಿಷಯದಲ್ಲಿ ನಾವು ಮಡಿ ಆಗುದೇ. ಅವನ ತಲೆಯಲ್ಲಿ ಗಂಗೆ, ಬಾಯಲ್ಲಿ ಭಗವಂತ. ಏನು ಹೇಳು, ಎಷ್ಟು ಸುಂದರವಾಗಿ. ಸ್ತುತಿ ಪ್ರಿಯೋ ಮಹಾವಿಷ್ಣು ಅವಿವೇಕ ಪ್ರಿಯ ಶಿವ. ಇದು ಪ್ರಮಾಣವನ್ನು ಮಂತ್ರಮೋದಿ ಇದ್ದಾಗಿದ್ದೇನೆ, ಮತ್ತೆ ಬೈಯೋದು ಬೇಡ ಅಂತ. ಎಲ್ಲಿದ್ದು ಅಂತ ಅವನು ಕೆಲವೊಮ್ಮೆ ನಾನು ಹೇಳಿಕೊಡುವಾಗಲೂ ಕೇಳಿದ್ದುಂಟು ಶ್ರೀನಿಧಿ ನನ್ನ ಹತ್ರ, ಇದು ಎಲ್ಲಿದ್ದು ಹೇಳಿದ್ದು ಅವನಿಗೆ ಕಿವಿ ಹೇಳ್ತೀನಿ ಕೆಲವೊಮ್ಮೆ. ಹಾಗಾಗಿ ಈ ಸರ್ತಿ ಹೆಚ್ಚಿನದ್ದೆಲ್ಲ ಎಲ್ಲಿ ಉಂಟು ಅಂತ ಹೇಳಿಬಿಟ್ಟಿದ್ದೇನೆ. ಅವನು ಕೇಳಿದ್ದ ಅಂತ ಹೇಳಿಕೊಂಡು ಹೇಳಿಬಿಡ್ತೇನೆ. ಸ್ತುತಿಪ್ರಿಯೋ ಮಹಾವಿಷ್ಣು, ದೇವರನ್ನು ಅವನಿಗೆ ಅರ್ಚನೆಯ ಮುಖ್ಯ ಅಲ್ಲ, ಅವನಿಗೆ ಮಾತು ಮುಖ್ಯ. ನೀನು ಸ್ತುತಿಸು, ದೇವರ ಗುಣವನ್ನು ಹೇಳು, ಅವನ ವೈಭವವನ್ನು ತಿಳಿಸು. ಎಲ್ಲ ಶಬ್ದಗಳಿಂದ ಭಗವಂತನ ಚಿಂತನೆ ಆಗಲಿ, ದೇವರಿಗೆ ಬೇಕಾದದು. ಆನಂತರ ಇವನಿಗೆ ಬೇಕಾದ್ದು ಅಭಿಷೇಕ ಪ್ರಿಯ. ಅಧಾರೇಯಂ ಸುನಿರಂತರ ಸ್ತೃತಜಲ ಕಾರ್ಯಾಚಯಾಮತ್ರಯಂ. ಲಕ್ಷಣ ಸಂಹಿತೆಯಲ್ಲಿ ಉಂಟು. ಶಿವಲಿಂಗದ ಮೇಲೆ ಒಂದು ಗಂಗಾ ಪಾತ್ರೆ ಅಂತ ಇರ್ತದೆ, ಗಂಗಾಳ ಅಂತ ಕರೀತಾರೆ. ಇವತ್ತು ಗಂಗಾ ಜಲ ಅಂತ ಅರ್ಥ ಅದು ವಾಸ್ತವವಾಗಿ. ಅದು ಪಾತ್ರೆಯಾಗಿ ಹೇಳಿದ್ರಲ್ಲಿ ಗಂಗೆ ಇರಬೇಕು ಅಂತ, ಅವನ ಮೇಲೆ ಹೊತ್ಕೊಂಡು ಬೀಳ್ತಾ ಇರಬೇಕು ಅಂತ. ಅದು ಎಷ್ಟರ ಹೊತ್ತಿಗೆ ಹೇಳಿದ್ರೆ ಕಾರ್ಯಾಚಯಾಮತ್ರಯಂ. ರಾತ್ರಿ ಪೂಜೆ ಮುಗೀತದೆ. ರಾತ್ರಿ ಪೂಜೆ ಮುಗಿಯುವುದು ರಾತ್ರಿ ಬಂದಾಗ ಪೂಜೆ ಆಗ್ತದೆ. ಸೂರ್ಯ ಕಂಡಿದ ಬಳಿಕ ರಾತ್ರಿ ಬರ್ತದೆ. ರಾತ್ರಿ ಬರುವಾಗ ನಕ್ಷತ್ರ ಕಾಣ್ತದೆ. ನಕ್ಷತ್ರ ಕಂಡಾಗ ರಾತ್ರಿ ಪೂಜೆ ಆಗ್ತದೆ. ಅಲ್ಲಿಗೆ 6 ಗಂಟೆ ಅಸ್ತ ಆದರೆ 9 ಗಂಟೆಗೆ ಪೂಜೆ ಮುಗೀತದೆ. ಪೂಜೆ ಮುಗಿದ ನಂತರ ಯಾಮತ್ರಯ ಧಾರೆ ಬರಬೇಕು, ಮತ್ತೆ ನೀರು ತುಂಬಿಸಿ ಬರುವುದು. ಮತ್ತೆ 3 ಯಾಮ ಅಂದರೆ 9 ಗಂಟೆ ಬೆಳಿಗ್ಗಿನವರೆಗೆ ನೀರು ಇಳಿತಾ ಇರ್ತದೆ. ಬೆಳಿಗ್ಗೆ ಇವರು ಪೂಜೆ ಹೋದಾಗ ಮತ್ತೆ ಪೂಜೆ ಶುರು ಮಾಡ್ತಾರೆ, ಪೂಜೆಯನ್ನು ನಡೆಸಿಕೊಡ್ತಾರೆ, ಎಲ್ಲ ಆಭರಣ ತೆಗಿತಾರೆ, ಮತ್ತೆ ಸ್ವಚ್ಛ ಮಾಡ್ತಾರೆ, ಮತ್ತೆ ನೈವೇದ್ಯ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ಪೂಜೆ ಮುಗಿಸ್ತಾರೆ. ಮತ್ತೆ ಪುನಃ ಯಥಾ ಪ್ರಕಾರ ಮಧ್ಯಾಹ್ನದ ಪೂಜೆ ಆಗುತ್ತದೆ. ಮಧ್ಯಾಹ್ನ ಪೂಜೆ ಆದ ನಂತರ ಮಧ್ಯಾಹ್ನ ಮುಗಿದು ಮತ್ತೆ ಸಂಜೆಗೆ ಬರ್ತಾರೆ. ಸಂಜೆಗೆ ಬಂದ ಬಳಿಕ ಮತ್ತೆ ಪುನಃ ನೀರು ತುಂಬಿಸಿ ಹೋಗ್ತಾರೆ, ಬೆಳಗ್ಗಿನವರೆಗೆ ಬೀಳ್ತಾರೆ. ಹೀಗೆ ನಿರಂತರವಾಗಿ ನೀರು ಬೀಳ್ತಾ ಇರುವುದೇ ಶಿವನ ಲಕ್ಷಣ. ಆದ್ರಿಂದಲೇ ಶಿವನ ದೇವಸ್ಥಾನದಲ್ಲಿ ತೀರ್ಥ ಹೋಗ್ತಾ ಇರೋದ್ರಿಂದ ನೀವು ದಾಟಬೇಡಿ, ಹಿಂದಕ್ಕೆ ಹೋಗಿ ಹೇಳು. ಹಿಂದಕ್ಕೆ ಹೋದ್ರಿಂದ ಬೇಜಾರಿಲ್ಲಪ್ಪ, ಸಾಕಾಗ್ತದೆ ಅವನಿಗೆ, ಹೋಗಿ ಬನ್ನಿ ಅಂತೇಳಿ. ಶಿವಂತು ಅರ್ಧಂ ಪ್ರದಕ್ಷಿಣಂ, ಅಷ್ಟಕ್ಕೆ ಒಳ್ಳೆಯದು. ಇಲ್ಲಾದ್ರೂ ಉತ್ತರ ಬಾಗಿಲಲ್ಲಿ ಹೊರಗೆ ಹೋಗ್ಲಿಕ್ಕೆ. ಹಿಂದೆಲ್ಲ ಹಾಗೆ ಚಂದ್ರೇಶ್ವರದಲ್ಲಿ ತೀರ್ಥ ಬೀಳ್ತಾ ಇತ್ತು. ತೀರ್ಥ ವಾರೆಯಾಗಿ ಬಾವಿಕಟ್ಟೆ ಪಕ್ಕಕ್ಕೆ ಬರ್ತಾ ಇತ್ತು. ಇವತ್ತಿರುವ ಬಾವಿಕಟ್ಟೆ ಪಕ್ಕಕ್ಕೆ, ಬಾವಿಕಟ್ಟೆ ಪಕ್ಕದಲ್ಲಿ ಒಂದು ತೆಂಗಿನ ಮರ ಇತ್ತು ಆವಾಗ, ನಾನು ಎಳೆಯ ಸಣ್ಣದಿರುವಾಗ. ಹಾಗಾಗಿ ಎದುರು ಬಾಗಿಲಿಂದ, ಪೂರ್ವದ ಬಾಗಿಲಿಂದ ಪ್ರವೇಶ, ಉತ್ತರದ ಬಾಗಿಲಿಂದ ನಿರ್ಗಮನ, ಹೊರಗೆ ಬರಲಿಕ್ಕೆ. ಈಗ ನಾವು ಅಲ್ಲಿಂದ ನುಗ್ಗುವುದು. ಯಾರು ಕೂತಿದ್ರು ಅಲ್ಲೇ ಕೂತ್ಕೊಳ್ಳೋದು, ಕಂಬ ಬೇರೆ ಇಟ್ಟಿರ್ತಾರೆ. ಆದ್ರೂ ನಾವು ಎಡವಿಕೊಂಡು ದೂಡಿಕೊಂಡು ಅಲ್ಲಿಂದಲೇ ಹೋಗುದು, ಮತ್ತೆ ಅಲ್ಲಿಂದಲೇ ಬರುದು. ಬರಬೇಕಾದ ಪೂರ್ವದ್ವಾರದಲ್ಲಿ, ಪರ್ಯಾಯದ ಎದುರದಲ್ಲಿ ಬಂದಾಗ ಒಂದು ಸರ್ತಿ ಸ್ವಾಮಿಗಳು ಎದುರಲ್ಲಿ ಹೋಗ್ತಾರೆ. ಮತ್ತೆ ಯಾವಾಗಲೂ ಹೋಗುವುದಿಲ್ಲ, ಬರುವುದಿಲ್ಲ. ಅವರಿಗೆ ಮತ್ತೆ ಜಾಗ ಕೊಟ್ಟವರದ್ದು ನೆನಪಾಗುವುದಿಲ್ಲ, ಕೆಲವೊಮ್ಮೆ ಇಟ್ಟುಕೊಳ್ಳೋದು ವಿಷಯ ಬೇರೆ. ಹಾಗಾಗಿ ಅವನು ಬೇಡ ಅಂತಾನೆ. ಅನಂತೇಶ್ವರಕ್ಕೂ ಬರುವುದಿಲ್ಲ ಅಂತ ಹೇಳಿ ಕೋರಟೆ ಬೇಡ ಅಂತಾನೆ. ಚಂದ್ರೇಶ್ವರಕ್ಕೆ ಮಾತ್ರ ಅಲ್ಲ, ಅನಂತೇಶ್ವರಕ್ಕೂ ಬರುವುದಿಲ್ಲ ಅಂತ ಹೇಳಿಬಿಡಿ ಅಂತ ಕೈ ತೋರಿಸ್ತಾನೆ.
ವಾಸ್ತವವಾಗಿ. ಅಂದರೆ ನಮ್ಮ ತಂದೆ ತಾಯಿಗಳನ್ನು ನೆಚ್ಚಿಕೊಳ್ಳೋ ನಾವು ಅಜ್ಜಯ್ಯ ಮೊಮ್ಮಗ ಎಲ್ಲ ಹೇಳಿಕೊಂಡಾಗಲ್ಲ, ಅದನ್ನು ನಾವು ಅವರಿಗೆ ಅದೇ ಪ್ರಕಾರದಲ್ಲಿ ನಾವು ವರ್ತಿಸಿದ್ರೆ ಆಗುತ್ತೆ, ಅನುಕೂಲ ಆಗುತ್ತೆ. ಅದನ್ನು ಪೂರ್ವದ ಬಾಗಿಲಲ್ಲಿ ಪ್ರವೇಶ, ದೇವರನ್ನು ನೋಡಿಕೊಂಡು ನಂದಿಯನ್ನು ನೋಡಿ ಮುಂದೆ ಹೇಳ್ತೇನೆ ನೋಡ್ಲಿಕ್ಕೆಲ್ಲ ಇರೋದು. ಹಾಗೆ ಉತ್ತರ ಬಾಗಿಲಲ್ಲಿ ಹೋಗ್ಲಿಕ್ಕೆ ತೀರ್ಥವನ್ನು ಕ್ರಾಸ್ ಮಾಡ್ಲಿಕ್ಕಿಲ್ಲ ಹೇಳಿಕೋಸ್ಕರ ಧಾರೇಯಂ, ಇದು ಲಕ್ಷಣ ಸಮಿತಾದ ವಾಕ್ಯ. ನೆಕ್ಸ್ಟ್